ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಎಲ್ಲರಿಗೂ ಕೂಡ ಸ್ವಾಗತನ ಬಯಸ್ತಾ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಬನ್ ಮಸ್ಕ ವಿತ್ ಬಾದಾಮ್ ಮಿಲ್ಕ್. ನೀವು ರಾಮೇಶ್ವರಂ ಕೆಫೆಗೆ ಒಂದು ಸಲ ಆದರೂ ನೀವು ಭೇಟಿ ಮಾಡಿ ಈ ಒಂದು ರೆಸಿಪಿನ ಟ್ರೈ ಮಾಡಿದರೆ ಆ ಟೇಸ್ಟನ್ನ ನೀವು ಖಂಡಿತವಾಗ್ಲೂ ಮನೆಯಲ್ಲೇ ನೀವು ಸುಲಭವಾಗಿ ತುಂಬಾ ರುಚಿಕರವಾಗಿ 50 ರೂಪಾಯಿಯಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ದೊಡ್ಡೋರಿಗಿಂತ ಚಿಕ್ಕವರಿಗೆ ಸಿಕ್ಕಾಬಟ್ಟೆ ಇಷ್ಟ. ಅಂದರೆ ಮಕ್ಕಳಿಗೆ ಏನಾದರೂ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೂಪದಲ್ಲಿ ಕೊಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋನ ಯಾರಿಗೆಲ್ಲ ಇದು ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಸೊ ಈ ಒಂದು ರೆಸಿಪಿ ವಿಡಿಯೋನ ನೀವು ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ನಂದಿನಿ ಪ್ಯಾಕೆಟು ಶುಭಮ್ಮು ಅಂದರೆ ಸ್ವಲ್ಪ ಗಟ್ಟಿಯಾಗಿರೋ ಹಾಲನ್ನು ಇಲ್ಲಿ ಬಳಸಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ಇವಾಗ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೊಳ್ಬಾರ್ದು. ನೋಡಿ, ಇವಾಗ ಇದು ಕಾದಿದೆ. ಇವಾಗ ನೋಡಿ, ಕೆನೆ ಕೂಡ ಮೇಲ್ಗಡೆ ಬಂದಿದೆ. ಇದನ್ನು ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ. ನಂತರ ನೋಡಿ, ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ಬನ್ನು. ಒಳ್ಳೆ ಕಂಪನಿ ಬನ್ನನ್ನು ತಗೊಳ್ಳಿ. ಹಾಗೆ ನೋಡಿ, ಈ ಥರ ಸ್ಮೂತಾಗಿರಬೇಕು. ಆದಷ್ಟು ತುಂಬ ಅಂದರೆ ಪೌಡರ್ ಥರ ಉದುರುತ್ತಲ್ವ, ಸೊ ಆ ಥರ ತೊಗೊಳಕ್ಕೆ ಹೋಗಬೇಡಿ. ನಾನಿಲ್ಲಿ 2 ಬನ್ ಬಳಸ್ತಾ ಇದ್ದೀನಿ. ಇದಕ್ಕೆ MTR ಬಾದಾಮು ನಾನು ಮಿಲ್ಕ್ ಪೌಡರ್ನ ಬಳಸ್ತಾ ಇದ್ದೀನಿ. ಇದು 5 ರೂಪಾಯಿದು. ನಾನಿಲ್ಲಿ 2 ಪ್ಯಾಕೆಟ್ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಮೇಲ್ಭಾಗ ಏನಿದೆ ಸ್ವಲ್ಪ ನಾನು ಕೆನೆನ ತೆಗೆದಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಖಂಡಿತವಾಗ್ಲೂ ಕೆನೆನ ಬಳಸಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಈ ಹಾಲು ತುಂಬ ಬಿಸಿ ಇದೆ. ನಾನಿವಾಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡೆ. ಇವಾಗ ಅಂದರೆ 5 ರೂಪಾಯಿ ಪ್ಯಾಕೆಟ್ ಏನು ತೊಗೊಂಡಿದ್ದೀನಿ ಬಾದಾಮ್ ಮಿಲ್ಕ್ ಪೌಡರು, ಇದನ್ನು ನಾನು ಪೂರ್ತಿಯಾಗಿ 2 ಪ್ಯಾಕೆಟ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೂ ಕೂಡ ಸಕ್ಕರೆ ಅಂಶ ಇರುತ್ತೆ, ಹಾಗಾಗಿ ನೀವಿಲ್ಲಿ ನೋಡ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ನಂತರ ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಬಾದಾಮ್ ಯಾವ ಕಲರ್ ಇರುತ್ತೆ ಹೇಳಿ, ಸ್ವಲ್ಪ ಬಾದಾಮ್ ನೀವು ಡ್ರಿಂಕ್ ಕುಡಿತೀರಲ್ವ, ಅದಕ್ಕೆ ಅಂದರೆ ಯೆಲ್ಲೋ ಕಲರ್ ಇರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಅರಿಶಿನ ಪುಡಿನ ತುಂಬ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಬರಬೇಕಲ್ವ, ಹಾಗಾಗಿ ಇದು ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ. ಹಾಗೆಯೇ ನೀವು ಬೇಕಾದರೆ ಇದ್ರ ಬದಲಾಗಿ ನೀವಿಲ್ಲಿ ಕೇಸರಿ ದಳನ ತೊಗೊಂಡು ಬಂದು ಸ್ವಲ್ಪ ಹಾಲಲ್ಲಿ ನೆನೆಸಿ ಅದನ್ನು ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ಯಾಕಂದರೆ ಎಲ್ಲರ ಮನೆಯಲ್ಲೂ ಕೇಸರಿ ದಳಗಳಿರಲ್ಲ, ಹಾಗಾಗಿ ನಾನಿಲ್ಲಿ ಇದನ್ನು ಬಳಸ್ತಾ ಇದ್ದೀನಿ. ಅಂದರೆ ಎಲ್ಲರ ಮನೆಯಲ್ಲೂ ಅರಿಶಿನ ಪುಡಿ ಇದ್ದೇ ಇರುತ್ತಲ್ವ, ಹಾಗಾಗಿ. ನಂತರ ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆ ಅಷ್ಟೇ ಬಳಸ್ತಾ ಇದ್ದೀನಿ. ನಂತರ ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 2 ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೆರಿಬೇಕು, ಅಂದರೆ ಪೌಡರ್ ಎಲ್ಲ ಹಾಕಿದ್ದೀನಲ್ವ, ಹಾಗಾಗಿ. ಒಂದು 5 ನಿಮಿಷದಲ್ಲಿ ಆಗುವಂಥದ್ದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಥವಾ ಮಕ್ಕಳಿಗೆ ಬಾಕ್ಸಿಗೆ ಕೊಡಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಈ ಥರ ಏನಾದರೂ ಒಂದು ಸ್ಪೆಷಲಾಗಿ ಇದನ್ನು ನೀವು ಮಾಡಿಕೊಡ್ಬೋದು. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇವಾಗ ಬಾದಾಮ್ ಮಿಲ್ಕು ರೆಡಿ ಆಗಿದೆ. ನಂತರ ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಬೌಲಿಗೆ ನೋಡಿ, ಜಸ್ಟ್ 1/4 ಟೇಬಲ್ ಸ್ಪೂನ್ ಬೆಣ್ಣೆ ಅಷ್ಟೇ ನಾನಿಲ್ಲಿ ಬಳಸ್ತಾ ಇರೋದು. ಅಂದರೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಬಳಸಿದ್ರೆ ಸಾಕಾಗುತ್ತೆ. ನಂತರ ನೋಡಿ, ನಾನಿಲ್ಲಿ ಸಕ್ಕರೆ ಪುಡಿನ 2 ಟೇಬಲ್ ಸ್ಪೂನ್ ಅಷ್ಟೇ ಬಳಸ್ತಾ ಇದ್ದೀನಿ. ಬೆಣ್ಣೆನ ನೀವು ಅನ್ಸಾಲ್ಟೆಡ್ ತೊಗೊಳ್ಳಿ, ಅಥವಾ ಮನೆಯಲ್ಲೇ ಬೆಣ್ಣೆ ಇದ್ದರೆ ಅದು ಕೂಡ ತುಂಬಾ ಒಳ್ಳೆಯದು. ಇವಾಗ ಇದನ್ನು ನಾವು ಕ್ರೀಮಿ ಸ್ಟ್ರೆಚರ್ ಬರೋ ತನಕ ನಾವು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ರಾಮೇಶ್ವರಂ ಕೆಫೆನಲ್ಲಿ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಗೊತ್ತಿರುತ್ತೆ, ಪ್ರೈಸಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟು 150 ರೂಪಾಯಿ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ 50 ರೂಪಾಯಿನಲ್ಲಿ ನೋಡಿ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಂಡು ನಾವು ತಿನ್ಬೋದು. ಹಾಗೆ ನಾವೇ ಮಾಡಿದ್ದೀವಿ ಅನ್ನೋ ಒಂದು ಸಂತೋಷ ಕೂಡ ಇರುತ್ತೆ ಅಲ್ವಾ. ನೋಡಿ, ಈಗ ಇದು ಕ್ರೀಮ್ ರೆಡಿ ಆಗಿದೆ. ಇವಾಗ ನೋಡಿ, ಬನ್ನ ನಾನು ಮಧ್ಯಭಾಗಕ್ಕೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇಲ್ಲ, ಫೋಲ್ಡಿಂಗ್ ಮಾಡಬೇಕಲ್ವ, ಹಾಗಾಗಿ ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಪೂರ್ತಿಯಾಗೂ ಕಟ್ ಮಾಡ್ಕೊಳ್ಬೋದು. ಇವಾಗ ನೋಡಿ, 1 ಟೇಬಲ್ ಸ್ಪೂನು ಅಷ್ಟೇ ನಾನಿಲ್ಲಿ ಬೆಣ್ಣೆನ ಬಳಸ್ತಾ ಇದ್ದೀನಿ. ಇವಾಗ ನೋಡಿ, ಈಗ ನಾನು ಬೆಣ್ಣೆನ ಈ ಕಡೆ ಪೂರ್ತಿಯಾಗಿ ಹಚ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸುತ್ತ ಕೂಡ ಹಚ್ಕೊಳ್ಬೋದು. ಬಟ್ ನಾನು ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಅಂದರೆ ಹಾಲು ಬೇಡ ಅಂತ ಅಂದರೆ ನೀವೇನು ಮಾಡಿ, ಈಗ ಬೆಣ್ಣೆ ಏನು ಹಚ್ಚಿದ್ದೀನಿ ನೀವು ಇದನ್ನೇ ನೀವು ಫೋಲ್ಡ್ ಮಾಡಿ ಮಕ್ಳ ಬಾಕ್ಸಿಗೆ ಕೊಡ್ಬೋದು.
ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಹೊರಗಡೆ ಕ್ರೀಮ್ ಬನ್ನು ಅಂತ ಯಾರಿಗೆಲ್ಲ ಇಷ್ಟ ಇರುತ್ತೆ ತಿನ್ನಬೇಕು ಅಂತ, ಅವರೆಲ್ಲ ಖಂಡಿತವಾಗ್ಲೂ ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡಿಕೊಡಿ. ಲಂಚ್ ಬಾಕ್ಸಿಗೂ ಕೂಡ ನೀವು ಕೊಡ್ಬೋದು. ಇವಾಗ ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಳಗಡೆ ನೋಡೋದಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದನ್ನು ಹಾಗೆ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವಂತೂ ವಾರದಲ್ಲಿ 1 ರಿಂದ 2 ಸಲ ನೀವು ಖಂಡಿತವಾಗ್ಲೂ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಒಳಗಡೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೀವು ಈ ಈ ಬನ್ನು ನೀವು ಸುತ್ತ ಕೂಡ ನೀವು ಬೆಣ್ಣೆನ ಹಚ್ಕೊಳ್ಬೋದು. ನಾನಿಲ್ಲಿ 2 ಬನ್ನಿಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆಯೇ 2 ಟೇಬಲ್ ಸ್ಪೂನು ಬೆಣ್ಣೆ ಬಳಸಿದ್ದೀನಿ ಅಷ್ಟೇ ನಾನಿಲ್ಲಿ. ನೀವು ಬೇಕಾದರೆ ಇದಕ್ಕಿಂತ ಇನ್ನೂ ಜಾಸ್ತಿ ಕೂಡ ಬಳಸ್ಕೊಳ್ಬೋದು, ಬಟ್ ಇಷ್ಟು ಸಾಕಾಗುತ್ತೆ. ಇವಾಗ ಇದನ್ನು ಕೂಡ ಅದೇ ರೀತಿಯಲ್ಲೇ ಕಟ್ ಮಾಡ್ಕೊಳ್ಳೋಣ. ಏನಾದರೂ ಒಂದು ವಿಭಿನ್ನವಾಗಿ ಏನಾದರೂ ಮನೇಲಿ ಮಾಡಬೇಕು, ಅಥವಾ ಅಂದರೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ಗೆಸ್ಟ್ ಬಂದಾಗ ಮನೆಯಲ್ಲಿ ಬ್ರೆಡ್ ಇದ್ರೂ ಪರವಾಗಿಲ್ಲ, ಅಥವಾ ಬನ್ನೇ ಬೇಕು ಅಂತಲೂ ಏನಿಲ್ಲ. ನೀವು ಬನ್ನಲ್ಲೂ ಕೂಡ ಇದೇ ರೀತಿಯಲ್ಲೇ ಬ್ರೆಡ್ಡಲ್ಲೂ ಕೂಡ ಮಾಡ್ಕೊಳ್ಬೋದು. ಕ್ಷಮೆ ಇರಲಿ, ಬ್ರೆಡ್ಡು ಬನ್ನು ಅಂತ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಕ್ಷಮೆ ಇರಲಿ ಮತ್ತೊಮ್ಮೆ. ಇದು ಬನ್ನು. ಸೊ ನೀವು ಬನ್ನಲ್ಲೂ ಮಾಡ್ಕೊಳ್ಬೋದು. ಬನ್ ಸಿಗಲಿಲ್ಲ ಅಂತಂದರೆ ನೀವು ಬ್ರೆಡ್ ಸ್ಲೈಸ್ ಏನಿರುತ್ತೆ ನೀವು ಅದರಲ್ಲೂ ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಇವಾಗ ನೋಡಿ ಬಾದಾಮಿ ಹಾಲು ರೆಡಿ ಆಗಿದೆ. ಈಗ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾವು ಬಿಸಿ ಬಿಸಿ ಹಾಲನ್ನ ಹಾಕ್ಕೊಳ್ಬೇಕಾಗತ್ತೆ. ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ಬೆಚ್ಚಗಿದೆ. ನೀವು ತಕ್ಷಣಕ್ಕೆ ತಿಂತೀನಿ ಅನ್ನೋದಾದರೆ ನೀವು ಒಂದು ಸ್ವಲ್ಪ ಬಿಸಿ ಬಿಸಿನೇ ಹಾಕ್ಕೊಳ್ಳಿ. ನಾವು ಒಂದು 5 ರಿಂದ 10 ನಿಮಿಷ ಬಿಟ್ಟೇ ತಿಂತೀವಿ ಅಂತ ಅಂದರೆ ನೀವು ಬೇಕಾದರೆ ಸ್ವಲ್ಪ ಬೆಚ್ಚಗಿದ್ರೂ ನಡೆಯುತ್ತೆ. ಇವಾಗ ನೋಡಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ, ಪಿಸ್ತಾ, ಗೋಡಂಬಿನ ನೋಡಿ ನೋಡೋದಕ್ಕಂತೂ ಕಲರ್ಫುಲ್ ಆಗಿದೆ. ಹಾಗೆ ಇದನ್ನು ನೀವು ಒಂದು 2 ನಿಮಿಷ ಬಿಟ್ಟೇ ತಿನ್ನಿ, ಅಂದರೆ ಅದೆಲ್ಲ ಕಂಪ್ಲೀಟಾಗಿ ಅದು ಅಬ್ಸರ್ವ್ ಆಗುತ್ತೆ. ಇವಾಗ ನೋಡಿ ಮತ್ತೊಂದು ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಗೆ ಬಾದಾಮಿ ಹಾಲಂತೂ ನೋಡಿ ನಾನು ಕೇಸರಿ ಹಾಕಿದ್ದೀನೇನೋ ಆ ರೀತಿಯಾಗಿದೆ ಅಲ್ವಾ. ಹಾಗೆ ಎಲ್ಲೂ ಕೂಡ ಅರಿಶಿನ ಸ್ಮೆಲ್ ಬರೋದಿಲ್ಲ. ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಯಾರಿಗೆಲ್ಲ ಈ ಒಂದು ರೆಸಿಪಿ ಬಗ್ಗೆ ಗೊತ್ತಿಲ್ವೋ ಮಾಹಿತಿನ ದಯವಿಟ್ಟು ಈ ಒಂದು ವಿಡಿಯೋ ಮೂಲಕ ಅವ್ರಿಗೂ ಕೂಡ ತಿಳಿಸಿ. ಧನ್ಯವಾದ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವಾ, ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ ಯು.